ಪ್ರಿಯ ವೀಕ್ಷಕರೇ, politiciansindia.com ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮೋರಿಗಿರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು 15 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರು ಮೋರಿಗಿರಿ ಗ್ರಾಮ ಭಾಗದ ಸಂತೋಷ ವೃಂದ ಯುವಕ ಮಂಡಳದ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ರೈತ ಜನಸೇವಾ ಸಂಘ ಇದರ ಒಂದು ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಆ ಭಾಗದ SDMC ಮೆಂಬರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಶಿವ ಕಂಚಿಮಠ ದೇವಸ್ಥಾನ ಕಮಿಟಿಯ ಒಂದು ಸದಸ್ಯರಾಗಿ, ದುರ್ಗಾಂಬಿಕಾ ದೇವಸ್ಥಾನ ಕಮಿಟಿಯ ಒಂದು ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಒಂದು ಸಂಸ್ಥೆಯ ನಿರ್ದೇಶಕರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಚಿಲುಗೂಡು ಉದಯ್ ಕುಮಾರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ಉದಯ್ ಕುಮಾರ್ ಸರ್, ಸಾಮಾಜಿಕ ಸೇವೆಯಲ್ಲಿ ಸುಮಾರು 15 ವರ್ಷ ಆಯಿತು ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದು ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ. ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ತಿಳಿಸುತ್ತಾ, ನನ್ನ ಕಿರುಪರಿಚಯ ಏನಪ್ಪಾ ಅಂತಂದ್ರೆ, ನಾನು ಮೋರಿಗಿರಿ ಗ್ರಾಮದಲ್ಲಿ ತಂದೆ ಶಣವಕಪ್ಪ, ತಾಯಿ ನಾಗಮ್ಮನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಜನ್ಮನ್ಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಗ. ಹಾಗೇನೆ ಕೂಡ ಈ ನಮ್ಮ ಮೋರಿಗಿರಿ ಗ್ರಾಮದಲ್ಲಿ ಒಂದು ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು, ಜನರಿಗೆ ಒಂದು ಏನಾದ್ರು ನಮ್ಮಿಂದ ಹೆಲ್ಪ್ ಆಗಬೇಕು, ಅವರು ನಮ್ಮನ್ನ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಸ್ಥಾನಕ್ಕೆ ನಾವು ಯಾವ್ದಾರು ಒಂದು ಚಿರುಣಿಯಾಗಿ ಅವರಿಗೆ ನಾವು ನಿಲ್ಬೇಕು, ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಬೇಕು. ಕಷ್ಟ ಅಂತ ಬಂದವರಿಗೆ ಅವ್ರಿಗೆ ಸಹಕಾರವನ್ನ ಮಾಡಬೇಕು. ಹಾಗೇನೆ ಕೂಡ ಹಲವಾರು ರೀತಿಯಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟದಲ್ಲಿ ನಾವು ಕೂಡ ನಾವು ಭಾಗಿಯಾಗಿ, ಅವರ ಕಷ್ಟದಲ್ಲಿ ಭಾಗಿಯಾಗಿ ಕೂಡ ನಾವು ಒಂದು ಉನ್ನತ ಸ್ಥಾನದಲ್ಲಿ ನಮ್ಗೆ ಏನು ಅವರು ಸ್ಥಾನವನ್ನು ನೀಡಿದರೆ ಆ ಸ್ಥಾನಕ್ಕೆ ಬೆಲೆಯನ್ನು ಕೊಟ್ಟು ಜನರ ಜೊತೆಗೆ ಬೆರಬೇಕನ್ನೋ ಈ ಮೂಲಕ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ತಮ್ಮ ಪ್ರಾರಂಭದ ದಿನಗಳೆಲ್ಲ ಹೇಗಿದ್ದು ಸರ್? ಪ್ರಾರಂಭ ದಿನಗಳಂದ್ರೆ ಅದು ಎಷ್ಟರವರೆಗೆ ತಮ್ಮ ಎಜುಕೇಶನ್ ಆಯ್ತು? ಎಜುಕೇಶನ್ ಆದ್ಮೇಲೆ ಏನ್ ಮಾಡಿದ್ರಿ? ನಮ್ದು ಎಜುಕೇಶನ್ ನೋಡ್ರಿ SSLC ವರೆಗೂ ಕೂಡ ಆಗಿದೆ. ಹಾಗೇನೆ ಕೂಡ SSLC ಆದ್ಮೇಲೆ ನಮಗೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಬಹಳ ತುಂಬಾ ಕಷ್ಟ ಇತ್ತು. ಆಗ ನಾವು ಏನಾದ್ರು ಒಂದು ಮಾಡ್ಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಕೊಳ್ಬೇಕಂತಂದ ಹೇಳಿ ನಾವು SSLC ಆದ್ಮೇಲೆ ಹೊರಗಡೆ ಕೆಲ್ಸಕ್ಕಂತ ಹೋದ್ವಿ. ಆ ಕೆಲ್ಸಕ್ಕಂತ ಹೋದಾಗ ನಾವು ಮತ್ತೆ ಯಾವ ಮಲೆನಾಡು ಭಾಗವನ್ನ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿ ಜನ ಕೂಡ ಬಹಳ ಚೆನ್ನಾಗಿ ಸ್ಪಂದಿಸ್ತಾರೆ ಕೆಲಸಗಾರರಿಗೆ ಅಂತಂದ ಹೇಳಿ ನಮಗೆ ಗೊತ್ತಾಯ್ತು. ಅಲ್ಲಿಗೆ ಹೋದಾಗ ಒಬ್ಬ ಶಿವರಾಮಣ್ಣ ಅಂತಂದೇಳಿ ನಾವು ಸೀದಾ ನಾವು ಕುಂದಾಪುರಕ್ಕೆ ಹೋದ್ವಿ. ಕುಂದಾಪುರದಿಂದ ಒಕ್ಕೋಡೆ ಅಂತ ಒಂದು ಊರಿದೆ, ಆ ಊರಲ್ಲಿ ಹೋದ್ವಿ. ಒಬ್ರು ಗಾರಿ ಕೆಲಸವನ್ನ ಮಾಡುವಂತ ಒಬ್ಬ ಶಿವರಾಮ್ ಶೆಟ್ಟಿಗಾರ್ ಅಂತ ಹೇಳಿ ಪರಿಚಯ ಆದ್ರು. ಅವ್ರ ಜೊತೆಗೆ ಹೋಗಿ ನಾವು 20 ವರ್ಷಗಳ ಕಾಲ ಅವರಲ್ಲೇ ಹತ್ರ ನಾನು ಕೆಲಸ ಮಾಡಿ ನನ್ನ ಆರ್ಥಿಕ ಪರಿಸ್ಥಿತಿಯನ್ನ ಹತೋಟಿಗೆ ತಂದೆ. ತಂದ ಮೇಲೆ ಆಮೇಲೆ ನಮ್ಮ ತಂದೆಯವರು ತೀರ್ಕೊಂಡ್ರು, ತಾಯಿಯವರು ಕೂಡ ತೀರ್ಕೊಂಡ್ರು. ಅದಕ್ಕೋಸ್ಕರ ನಾವು ಇಲ್ಲೇ ಇರುವಂತ ಪರಿಸ್ಥಿತಿ ಬಂತು. ಈಗ ತಾವು ಅಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಿ ತಮ್ಮ ಊರಿಗೆ ಬರ್ತೀರಿ ಸರ್. ರಾಜಕೀಯದಲ್ಲಿ ಒಂದು ನೆಲೆಯನ್ನು ಕೂಡ ಕಂಡುಕೊಳ್ತೀರಿ. ಈ ರಾಜಕೀಯಕ್ಕೆ ಬರ್ಲಿಕ್ಕೆ ತಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ರ? ಯಾರು ತಮ್ಗೆ ಗುರುಗಳು? ಅದನ್ನ ಹೇಳ್ಬೇಕಂತಂದ್ರೆ, ಅದು ಫಸ್ಟ್ ನಮ್ಮ ಮೂಲತಃ ಚಿಲುಗೋಡು ಏನೋ ಇದು ಒಂದು ಇದೇ ಇದೆ, ಮನೆತನದ ಹೆಸರಿದೆ. ಆ ಮನೆತನದ ಹೆಸರಲ್ಲಿ ಹಿಂದೆ ನಮ್ಮ ಅಪ್ಪಾರ ತಾಯಿ ಪತ್ರಿಯಮ್ಮ ಅಂತಂದ ಹೇಳಿ ಅವಾಗ ಮಂಡಲ ಸದಸ್ಯರಾಗಿ ಆಯ್ಕೆ ಆಗಿದ್ರು. ಅಲ್ಲಿಂದ ಯಾವಾಗ ಮಂಡಲ್ ಪಂಚಾಯತಿ ಇತ್ತು ಅವಾಗ್ಲೇ ಕೂಡ ಸದಸ್ಯರಾಗಿದ್ರು, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು. ಅದೇ ನಮಗೆ ಮೂಲ ಕಾರಣ ರಾಜಕೀಯಕ್ಕೆ. ಅದರಿಂದ ಹಾಗೆ ಕೂಡ ನಮ್ಮ ಅಣ್ಣರು ಕೂಡ ರಾಜಕೀಯಕ್ಕೆ ಬಂದ್ರು. ಅವರು ಕೂಡ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಂತು ಗೆದ್ದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರು. ಹಾಗೇನೆ ಕೂಡ ಅವ್ರ ಪ್ರೇರಣೆಯಿಂದ ನಾವು ಕೂಡ ಗ್ರಾಮ ಪಂಚಾಯತಿ 21ರಲ್ಲಿ ನಾವು ಗೆದ್ವಿ. ಗೆದ್ದಾದ್ಮೇಲೆ ಈಗ ಕೆಲವೊಂದ್ ಕಡೆ ತಮ್ಮ ಈಗ ಅಣ್ಣರೇ ಸ್ವತಃ ತಮ್ಗೆ ಗುರುಗಳು. ನಮಗೆ ನಿಜವಾಗಿ ಹೇಳ್ಬೇಕಂತಂದ್ರೆ ರಾಜಕೀಯದಲ್ಲಿ ಗುರುಗಳು ಯಾರಪ್ಪ ಅಂದ್ರೆ ನಾನು ನಮ್ಮ ಅಣ್ಣರ ಅಂತಾನೆ ಹೇಳ್ತೇನೆ. ನಾನು ಅವರಿಂದಲೇ ನಾವು ರಾಜಕೀಯನ ಹೇಗ್ ಮಾಡ್ಬೇಕು, ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಅವರಿಂದ ನಾವು ಕಲ್ತ್ಕೊಂಡಿದ್ದು. ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ, ಫೋಕಸ್ ಮಾಡೋದಿದ್ರೆ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡ್ಬೇಕು. ಹೌದೌದು.
ಮನುಷ್ಯ ಅದರಲ್ಲಿ ಯಶಸ್ಸನ್ನ ಕಾಣ್ತಾನೆ ಅಂತ ಹೇಳಿ. ಅದನ್ನ ಯಾಕಪ್ಪ ಅಂತಂದ್ರೆ ಒಂದು ಸಾಧನೆ ಮಾಡ್ಬೇಕು, ಒಂದು ಗುರಿ ಇರ್ಬೇಕು. ಗುರಿ ಮುಟ್ಬೇಕಂದ್ರೆ ನಾವು ಸಾಧನೆಯನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅವಾಗ ನಾವು ಗುರಿಯನ್ನ ಕೆಲಸ ಯಾವುದೇ ಇರ್ಲಿ ಗುರಿ ಮಾತ್ರ ಇಟ್ಕೊಂಡು ಕೆಲಸ ಮಾಡ್ಬೇಕು, ಕ್ಲಿಯರ್ ಇರ್ಬೇಕು. ನಾವು ಹೇಳಿದೆ, ನನಗೆ ಫಸ್ಟ್ ಆರ್ಥಿಕ ಪರಿಸ್ಥಿತಿ ಬಹಳ ತುಂಬಾ ಕೆಟ್ಟದಿತ್ರಿ. ನಾನು ಹೋದಾಗ 20 ವರ್ಷ ನಾನು 2 ಹಬ್ಬಕ್ಕೆ ಬರ್ದೆ, ಎಲ್ಲರೂ ತಿಂಗಳಾದಿ ಬರ್ತಿದ್ದಿಲ್ಲ ನಾನು. ಅವಾಗ ವರ್ಷಕ್ಕೆ 2 ಸಲ ಬಂದಾಗ ನನ್ನ 20 ವರ್ಷ ಅಂತ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಬಂತು. ಅದೊಂದು ಹಂತ. ಅದಾದ್ಮೇಲೆ ಇಲ್ಲಿ ಬಂದು ಜೀವನ ಮಾಡಿ, ಇಲ್ಲಿ ಬಂದು ಏನಾದ್ರು ಒಂದು ಸಾಧನೆ ಮಾಡ್ಬೇಕು. ನಮ್ಮ ಗ್ರಾಮದಲ್ಲಿ, ಹುಟ್ಟಿರ್ತಂತ ಗ್ರಾಮದಲ್ಲಿ ನೀನು ಸಾಧನೆ ಮಾಡ್ಬೇಕಂದಾಗ ನಮ್ಮ ಅಣ್ಣರು ಒಂದು ಏನೋ ರಾಜಕೀಯಕ್ಕೆ ಕರೆದ್ರು. ರಾಜಕೀಯಕ್ಕೆ ಹೋದ್ಮೇಲೆ ಮತ್ತೆ ಕೆಲವು ನಮ್ಮ ಪಂಚಾಯತಿಯಲ್ಲಿ ಏನ್ ಬೇಕು, ಏನ್ ವರ್ಕ್ ಆಗ್ಬೇಕು. ಇದಕ್ಕಿಂತ ಮುಂಚೆ ನಾನ್ ಸ್ವಲ್ಪ ಇಲ್ಲಿ ಇಂಟರ್ವ್ಯೂ ಆಗ್ತೇನೆ. ರಾಜಕೀಯಕ್ಕೆ ಬರ್ಲಿಕ್ಕೆ ಸುತಾರಾಮ್ ಒಪ್ಲಿಲ್ಲ, ತಾವು ಚರ್ಚೆ ಮಾಡಿ. ಹೌದೌದೌದು. ಅದು ಯಾಕಪ್ಪ ಅಂತಂದ್ರೆ ರಾಜಕೀಯದ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ನಮ್ಮ ಅಣ್ಣರು ರಾಜಕೀಯಗಳಿದ್ರಲ್ಲ, ನೀವು ರಾಜಕೀಯ ಮಾಡ್ರಿ, ನೀವಿಬ್ಬರೇ ರಾಜಕೀಯ ಮಾಡ್ರಿ, ನಾನು ಹೆಂಗ ಕೃಷಿ ಕೆಲಸವನ್ನ ಮಾಡ್ಕೊಂಡು ಹೆಂಗ ನಿಭಾಯಿಸ್ತೀನಿ, ನೀವು ರಾಜಕೀಯಕ್ಕೆ ಹೋಗ್ರಿ. ಎಲ್ಲಾ ರಾಜಕೀಯ ಮಾಡಿದೆ ಮನೆ ಪರಿಸ್ಥಿತಿ ಹದಗೆಡುತ್ತೆ ಅನ್ನೋ ನನ್ನ ಉದ್ದೇಶ. ಇಲ್ಲ, ಹಂಗ ಆಗುದಿಲ್ಲ, ಇಲ್ಲ ನೀವು ಬಾ ಅಂತಂದೇಳಿ ನಮ್ಮ ಅಣ್ಣ ರಾಜಕೀಯಕ್ಕೆ ಕರೆದ್ರು. ನಾನು ರಾಜಕೀಯಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ರಾಜಕೀಯಕ್ಕೆ ನಾವು ಈಗ ಕೃಷಿ ಕೆಲಸ ಅವನ್ನೆಲ್ಲ ಮಾಡ್ತೇವೆ, ರಾಜಕೀಯ ಏನಾದ್ರು ಒಂದು ಊರು ಡೆವಲಪ್ಮೆಂಟ್ ಮಾಡ್ಬೇಕು, ನಮ್ಮ ಗ್ರಾಮವನ್ನು ಯಾವ್ದಾರ ಒಂದು ಉತ್ತೇಜನ ತಗೊಂಡು ಹೋಗ್ಬೇಕಂದ್ರೆ ರಾಜಕೀಯ ನಮ್ಮ ಜೊತೆಗೆ ಇರ್ಬೇಕು ಅನ್ನೋದು ಅವಾಗ ನನಗೆ ಗೊತ್ತಾಯ್ತು. ರಾಜಕೀಯನೂ ನಮ್ಮ ಜೊತೆ ಬೇಕು. ಬರೇ ಕೃಷಿ ಮಾಡಿ ನಮ್ಮ ಮನೆ ಪರಿಸ್ಥಿತಿ ನಾವು ಸುಧಾರಣೆ ಮಾಡ್ಕೊಂತ ಹೋದ್ರೆ ನಮ್ಮ ಓಣೆ ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಆಮೇಲೆ ಇವೆಲ್ಲವನ್ನು ಸುಧಾರಣೆ ಮಾಡ್ಬೇಕಾದ್ರೆ ರಾಜಕೀಯಕ್ಕೆ ಹೋಗ್ಲೇಬೇಕು. ಅವಾಗ ಅನಿಸ್ತು. ಅವಾಗ ಆಯ್ತು, ನೀವು ಹೇಳ್ದಂಗ ಆಯ್ತು ಅಂತೇಳಿ ರಾಜಕೀಯಕ್ಕೆ ನಾವು ಧುಮುಕಿದ್ವಿ. ಧುಮುಕಿದ ಮೇಲೆ ರಾಜಕೀಯದಲ್ಲಿ ಕೆಲವು ವಾತಾವರಣಗಳನ್ನ MLA ಅಂದ್ರೆ ಏನು, MP ಅಂದ್ರೆ ಏನು, ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರೆ ಏನು, ಅಧಿಕಾರಿಗಳನ್ನ ಯಾವ ರೀತಿ ಮಾತಾಡಿಸ್ಬೇಕು, ಅಧಿಕಾರಿಗಳನ್ನ ಯಾವ ರೀತಿ ನಾವು ಅವ್ರನ್ನ ಕೆಲಸವನ್ನ ಹತೋಟಿ ತಗೊಂಡು ಅವ್ರಿಗೆ ನಾವು ಕೆಲಸವನ್ನ ಪಡಿಬೇಕು ಅನ್ನೋದನ್ನ ನಾವು ಬಹಳ ರಾಜಕೀಯದಿಂದ ಕಲ್ತಿದ್ದು. ಅದಕ್ಕೋಸ್ಕರ ಆದ್ರೂ ರಾಜಕೀಯ ಬೇಕು. ಇವತ್ತು ರಾಜಕೀಯ ಆಮೇಲೆ ಇಲ್ಲ ಅಕ್ಷರ ಜ್ಞಾನ ರಾಜಕೀಯ ಇಲ್ಲದೆ ಇದ್ರೆ ಏನು ಸಾಧನೆ ಮಾಡಕ್ ಆಗ್ತಾ ಇಲ್ಲ. ಇವತ್ತು ನಾವು ಏನಾರು ಮಾಡ್ಬೇಕಂದ್ರೆ ಇಲ್ಲ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಒಂದು, ಇಲ್ಲ ಅಕ್ಷರ ಜ್ಞಾನ ಇರ್ಬೇಕು ಒಂದು, ಇಲ್ಲ ರಾಜಕೀಯ ಇರ್ಬೇಕು ಒಂದು. ಹಾಗಿದ್ರೆ ಒಬ್ಬ ಅಧಿಕಾರಿಯನ್ನ ಯಾವ್ದಾರ ಒಂದು ಕೆಲಸ ಮಾಡೋಕೆ ನಾವು ಅರ್ಹರಾಗಿ ಕೆಲಸನ ಮಾಡ್ಕೋಬಹುದು. ತಾವು ಈಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮೋರಿಗೇರಿ. ಇಲ್ಲಿ ಪ್ರಥಮವಾಗಿ ಒಂದು ಪ್ರೈಮರಿ ನೀಡ್ಸ್ ಅನ್ನ ಕೊಡ್ಬೇಕಾಗ್ತದೆ, ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗ್ತದೆ ಸರ್. ಅದರಲ್ಲಿ CC ರೋಡ್ ಮೊದಲಿಂದಾಗಿ ಬರ್ತದೆ. ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿ ಬರ್ತದೆ, ಜೊತೆಗೆ ಎಲ್ಲಾ ಕಡೆನೂ ಕೂಡ CC ರೋಡ್ ಆಗಿದೆಯಾ ಹೇಗೆ? ಪಕ್ಕ ಇದ್ರ ಬಗ್ಗೆ ನಿಖರವಾದ ಮಾಹಿತಿನ ಹೇಳ್ತೇನೆ ಸರ್ ನಾನು. ಯಾಕಪ್ಪ ಅಂತಂದ್ರೆ ಇವತ್ತು ಒಂದು ಗ್ರಾಮ ಸ್ವಚ್ಛತೆಯನ್ನ ಕಾಣ್ಬೇಕಂತಂದ್ರೆ ಈ CC ಮುಖ್ಯ ಕಾರಣವನ್ನ ವಹಿಸುತ್ತದೆ. ಅದಕ್ಕೋಸ್ಕರ ನಾವು ಆದಷ್ಟು ನಮ್ದು ಈ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ದು ಒಂದೇ ಮೋರಿಗೇರಿ ಗ್ರಾಮ ಒಂದೇ ಬರ್ತದೆ, ಯಾವ ಹಳ್ಳಿ ಯಾವ್ದು ಬರುದಿಲ್ಲ. ಅದಕ್ಕೋಸ್ಕರ ನಾವು ಡೆವಲಪ್ಮೆಂಟ್ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೋಬಹುದು. ಈಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಊರುಗಳನ್ನ ಕಲ್ಪನೆ ಮಾಡಿದ್ನಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯತಿಗೆ 3-4 ಹಳ್ಳಿಗಳು ಬರ್ತದೆ. ಅವಾಗ ಅವ್ರು ಕೊಡ್ತಕ್ಕಂತ ಅನುದಾನ ಎಲ್ಲಾ ಗ್ರಾಮಕ್ಕೂ ಒಂದೇ ಸಲ ಮಾಡಿ ಮುಗಿಸಕ್ ಆಗುದಿಲ್ಲ. ಈಗ ನಮ್ದು ಒಂದೇ ಗ್ರಾಮ ಆಗಿರ್ತಕ್ಕಂಥದಕ್ಕೆ ನಾವು ನಮ್ಮ CC ರಸ್ತೆ ಆಗೋದು, ಸ್ವಚ್ಛತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಆಮೇಲೆ ಶಾಲೆಗಳಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗೋದು ಸುಗಮವಾಗಿ ಮಾಡುವುದು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಅಂತಂದ್ರೆ ಕುಡಿ ನೀರಿನ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ತಾವು ಯಾವ್ಯಾವ ರೀತಿ ಕುಡಿ ನೀರಿನ ವ್ಯವಸ್ಥೆ ಮಾಡಿದಿರಿ? ಕುಡಿಯ ನೀರು ನಮ್ಮ ಗ್ರಾಮ ಜನರು ಸುಖಿಯಾಗಿರ್ಬೇಕಂದ್ರೆ ನೀರು ಅಮೂಲ್ಯವಾದದ್ದು. ನೀರು ಎಲ್ಲಾ ವಿಚಾರಕ್ಕೂ, ದನ ಕರಗಳಿಗೆ ಎಲ್ಲದಕ್ಕೂ ನೀರು ಅತಿ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಆ ನೀರು ಕೂಡ ನಾವು ನಮ್ಮ ಗ್ರಾಮದಲ್ಲಿ ಯಾವ್ದು ಆದಿ ದೇವ ಶಕ್ತಿಯೋ ಗೊತ್ತಿಲ್ಲ, ನೀರು ಮಾತ್ರ ಎಲ್ಲಾ ಊರಲ್ಲಿ ಕಮ್ಮಿ ಇದ್ರು ಕೂಡ ನಮ್ಮಲ್ಲಿ ನೀರಿನ ಕೊರತೆ ಯಾವಾಗೂ ಬಂದಿಲ್ಲ. ಸೋರ್ಸ್ ಎಲ್ಲಿಂದ ಬರ್ತದೆ? ಸೋರ್ಸ್ ಹೊರಗಡೆಯಿಂದ ಬರ್ತದೆ. ಬೋರ್ವೆಲ್ ಇದೆ, ಒಂದು 12 ಬೋರ್ವೆಲ್ ಇದೆ. 12 ಬೋರ್ವೆಲ್ ಇದ್ರು ಕೂಡ 12 ಬೋರ್ವೆಲ್ ನೀರ್ ಚೆನ್ನಾಗಿದೆ. ಒಂದ್ ಸಲನು ಯಾವ ವರ್ಷ ನೀರ್ ಹೋಗಿಲ್ಲ, ನೀರ್ ಕಮ್ಮಿ ಆಗಿಲ್ಲ ಅನ್ನೋ ಬಾಧೆನೇ ಇಲ್ಲ. ಅದು ಕೂಡ ಪರ್ಫೆಕ್ಟ್ ಆಗಿದೆ. ಬೇಸಿಗೆ ಕಾಲ ಬಂದು ನೀರಿದೆ. ಅದ್ರಲ್ಲೇ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಜಲ್ ಜೀವನ್ ಮಿಷನ್ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿದೆ, ಯಾವ ತರ ಆಗಿದೆ ಸರ್ ಕೆಲಸ? ನಮ್ಮಲ್ಲಿ 100% ಆಗಿದೆ. ಜಲಜೀವನ್ ಮಿಷನ್ ಎಲ್ಲ ಆಗಿ ನೀರು ಬರ್ತಾ ಎಲ್ಲ ಜಲಜೀವನ್ ಮಿಷನ್ ಎಲ್ಲಾ ಕೂಡ ಮನೆ ಮನೆಗೂ ಕೂಡ ನೀರು ಅದರಲ್ಲೇ ಬರ್ತಾ ಇದೆ. ಎಲ್ಲರೂ ಕೂಡ ನೀರನ್ನ ತಗೊಂಡು ಮುಟ್ಟದಿರ್ತಕ್ಕಂಥ ಒಂದು ಪ್ರದೇಶ, ಒಂದು ಹಳ್ಳಿ ಅಂದ್ಮೇಲೆ ಏರು ತೆಗ್ದು ಇದ್ದೇ ಇರ್ತೈತ್ರಿ.
ಏರಿತಕ್ಕಿದ್ದಾಗ ಮಾಮೂಲಿ ಟ್ಯಾಂಕರ್ ನೀರು ಏರಿನ ಸೈಡ್ ಹೋಗುದಿಲ್ಲ, ಕೆಳಮಟ್ಟ ಇರೋದು ಅಲ್ಲಿರ್ತದೆ. ಈ ಜೆಜೆಂ ಬಂದ್ಮೇಲೆ, ಜಲಜೀವನ್ ಮಿಷನ್ ನೀರು ಬಂದ್ಮೇಲೆ ಏರಿಗೆ ಮನೆಗಳು ಅವು ಕೂಡ ನೀರನ್ನು ಸಪ್ಲೈ ಮಾಡಲಿಕ್ಕೆ ನಮ್ಗೆಲ್ಲ ಸಾಧ್ಯ ಆಗಿದೆ. ಜೊತೆಗೆ ಸರ್, ತಾವು ಒಂದು ಶೈಕ್ಷಣಿಕ ಕೂಡ ಸಾಕಷ್ಟು ಒಂದು ಮಹತ್ವವನ್ನು ಕೊಡ್ತೀರಿ ಸರ್. ಶಿಕ್ಷಣದ ಬಗ್ಗೆ ಈಗ ಆಲ್ರೆಡಿ ಮುಂಚೆನೆ ಹೇಳಿದಿರಿ ಸರ್, ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ. ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಅಂಗನವಾಡಿಗಳು ಜೊತೆಗೆ ಕಿರಿಯ ಪ್ರಾಥಮಿಕ ಶಾಲೆಗಳು, ಹಿರಿಯ ಪ್ರಾಥಮಿಕ ಶಾಲೆಗಳು, ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ? ಖಂಡಿತವಾಗಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿದ್ದು ಅಂಗನವಾಡಿ. ಅಂಗನವಾಡಿ ಸ್ವಚ್ಛತೆ, ಅಂಗನವಾಡಿಯಲ್ಲಿ ಎಲ್ಲಾ ಮೂಲ ಸೌಕರ್ಯ ಬಂದರೆ ಅಲ್ಲಿ ಅಂಗನವಾಡಿ ಇರ್ತಕ್ಕಂತ ಮಕ್ಕಳಿಗೆ ಬೇಸಿಕ್ ಅನ್ನ ಬೀಳ್ತದೆ. ಅಂದ್ರೆ ಏನು ತೊಂದರೆ ಆಗದಂಗೆ ನೀರಿಂದ ಆಗಿರ್ಬೋದು, ಅಲ್ಲಿಂದ ಸ್ವಚ್ಛತೆ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಆಮೇಲೆ ಹೊಸ ಬಿಲ್ಡಿಂಗ್ ಆಗಿರ್ಬೋದು, ಅದು ಬೇಕು. ಅದನ್ನ ನಾವು ಕೂಡ ಈಗ ಎಲ್ಲಾ ನಾವು ತೋರಿಸ್ತೇನೆ. ಅಂಗನವಾಡಿ ಕೂಡ ಎಲ್ಲಾ ಚೆನ್ನಾಗಿದೆ. ಅಂಗನವಾಡಿ ಹೊಸ ಅಂಗನವಾಡಿ ಕೂಡ ಮಾಡಿದ್ದೇವೆ. ಅಂಗನವಾಡಿ ಸೌಕರ್ಯ ಏನ್ ಬೇಕು, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಏನ್ ಬೇಕು, ಎಲ್ಲವನ್ನು ಕೂಡ ನಾವು ಪಂಚಾಯತಿ ವತಿಯಿಂದ ಅವರಿಗೆ ಕೊಟ್ಟಿದ್ದೇವೆ. ಒಳ್ಳೆ ರೀತಿಯ ಕಲರಿಂಗ್ ಎಲ್ಲ ಕಲರಿಂಗ್ ಮಾಡಿ ಅವ್ರಿಗೆ ಏನ್ ಬೇಕು, ಅದಕ್ಕೆ ಮಕ್ಕಳಿಗೆ ಆಟ ಉಪಕರಣ ಏನ್ ಬೇಕು ಅದೆಲ್ಲ ಮೂಲ ಸೌಕರ್ಯ, ನೀರಿನ ವ್ಯವಸ್ಥೆ ಆಗಿರೋದು, ಸಮ್ಮಿನ ವ್ಯವಸ್ಥೆ ಇರೋದು ಎಲ್ಲರೂ ಕೂಡ ನಾವು ಕೊಟ್ಟಿದ್ದೇವೆ ಅವರಿಗೆ. ಈಗ ಕೂಡ ನಾವು ಅಲ್ಲಿಗೆ ಅಂಗನವಾಡಿಗೆ ವಾರಕ್ಕೊಂದ್ಸಲ ಹೋಗಿ ಬರ್ತೇವೆ. ಜೊತೆಗೆ ಕಿರಿಯ ಪ್ರಾಥಮಿಕ ಶಾಲೆಗಳು, ಹಿರಿಯ ಪ್ರಾಥಮಿಕ ಶಾಲೆಗಳು, ಅಲ್ಲಿ ಪೇವರ್ಸ್ ಆಗ್ಬೇಕು, ಮಕ್ಕಳಿಗೆ ಬಿಸಿ ಊಟ ಇರ್ತದೆ, ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೇಕು, ಮತ್ತೆ ಹೈಟೆಕ್ ಶೌಚಾಲಯಗಳಾಗಬೇಕು. ಜೊತೆಗೆ ಮಕ್ಕಳಿಗೆ ಈಗ ಎಲ್ಲರೂ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ, ಅಲ್ಲಿ ಕಂಪ್ಯೂಟರ್ ಎಲ್ಲ ಅಮ್ಯುನಿಟೀಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿಯೂ ಕೂಡ ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳು ಓದುವವರಿಗೆ ಕಂಪ್ಯೂಟರ್ ಕೃತ ಕ್ಲಾಸ್ ಕೂಡ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಸರ್ಕಾರ ಮಾಡ್ಕೊಡ್ಬೇಕಂತ ಇದೆ. ಇಂಥ ಕೆಲಸ ಯಾವ ತರ ಆಗಿದೆ? ಸತ್ಯವಾಗಿ ಮಾಡಿದ್ದೇವೆ ನಾವು. ಮಿಡ್ಲ್ ಸ್ಕೂಲ್ ಅಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಗೆ ಇನ್ನು ಓದ್ ಒಂದು 6 ತಿಂಗಳಾಯ್ತು. ಈಗ ಅವ್ರಿಗೊಂದು ಕಂಪ್ಯೂಟರ್ ಸಿಸ್ಟಮ್, ಆಮೇಲೆ ಜೆರಾಕ್ಸ್ ಮಿಷನ್ ಅವ್ರು ಬೇಕಂತ ಕೇಳಿದಾಗ ನಾವೀಗ 6 ತಿಂಗಳಾಯ್ತು ಈಗ ಅವ್ರಿಗೆ ಕೊಟ್ಟು. ಅವರು ನಮಗೆ ಬಹಳ, ನಿಮ್ಮಿಂದ ನಮಗೆ ಬಹಳ ಉಪಕಾರ ಆಯ್ತು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಜೆರಾಕ್ಸ್ ಒಂದು ಹಾಕ್ಸ್ಬೇಕಾದ್ರೆ, ಜೆರಾಕ್ಸ್ ಹಾಕ್ಸ್ಕೊಳ್ಬೇಕಾದ್ರೆ ಹೊರಗಡೆ ಅಂಗಡಿಗೆ ಹೋಗ್ಬೇಕು. ಅದ ಅಂತ ಪರಿಸ್ಥಿತಿ ಆಗ್ಬಾರ್ದು ಅಂತಂದ ಹೇಳಿ ನಾವೇ ಒಂದು ಜೆರಾಕ್ಸ್ ಮಿಷನ್, ಆಮೇಲೆ ಒಂದು ಕಂಪ್ಯೂಟರ್, ಆಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ, ಆಮೇಲೆ ಏನು ಮಕ್ಕಳಿಗೆ ಹೊರಗಡೆ ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದು ಕೂಡ ನಾವೀಗ ನಮ್ಮ ಈ ಕಿರಿಯ ಪ್ರಾಥಮಿಕ ಶಾಲೆಗೆ ಒದಗಿಸ್ಕೊಟ್ಟಿದ್ದೀವಿ ಸರ್. ಒದಗಿಸ್ಕೊಟ್ಟಿದ್ದೀವಿ. ಸುತ್ತಮುತ್ತಲ ಸಾಕಷ್ಟು ಒಂದು ಕೃಷಿ ಚಟುವಟಿಕೆ ಕೂಡಿದಂತ ಪ್ರದೇಶ ಸರ್. ತಾವು ಕೂಡ ಸ್ವತಃ ಕೃಷಿಕರು. ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಈಗ ಕೃಷಿ ಅಂದ್ಮೇಲೆ ಆ ಕೃಷಿಗೆ ಸಂಬಂಧಪಟ್ಟ ಬೀಜ ಗೊಬ್ಬರ ಮೇನ್ ಬೇಕಾಗ್ತದೆ. ಬೀಜ ಗೊಬ್ಬರವನ್ನ ಸಿಟಿಯಲ್ಲಿ ಹೋಗಿ, ನಮ್ದು ಹಳ್ಳಿ ವಾತಾವರಣ ಆಗಿರೋದ್ರಿಂದ, ಹಳ್ಳಿ ಊರಾಗಿರ್ತಕ್ಕಂಥದ್ದು, ನಾವು ಸಿಟಿಯಲ್ಲಿ ಹೋಗ್ಬೇಕಾಗಿದೆ. ಯಾವ್ದೋ ಒಂದು ಬೀಜ ಗೊಬ್ಬರ ಏನೋ ತರಬೇಕಾದ್ರೆ ನಮ್ಮಲ್ಲಿ ನಮ್ಮ ಹೊಲ ನಮ್ಮ ದಾರಿ, ಜೊತೆಗೆ ಅವರಿಗೆ ಒಂದು ದನದ ಕೊಠಡಿ, ಮೇಕೆಗಳ ಶೆಡ್, ಇಂಥವೆಲ್ಲ ಯಾವ ತರ ಮಾಡಿಕೊಟ್ಟಿದ್ದೀರಿ? ರೈತರು ಕೇಳ್ತಾರೆ ನಮ್ಮಲ್ಲಿ, ನಮಗೆ ಏನಾದ್ರು ದನದ ಕೊಟ್ಟಿಗೆ ಬೇಕು, ಕುರಿದೊಡ್ಡೆ ಬೇಕು, ಆಮೇಲೆ ರಸ್ತೀಕರಣ ಸರಿ ಇಲ್ಲಪ್ಪ, ರಸ್ತೀಕರಣ ಮಾಡಬೇಕು. ಅವನ್ನೆಲ್ಲ ಕೂಡ ನಾವು ರಸ್ತೀಕರಣವನ್ನ ಮಾಡಿದ್ದೇವೆ. ರಸ್ತೀಕರಣ ಅಗಲೀಕರಣ ಮಾಡಿ ಅಲ್ಲಿರ್ತಕ್ಕಂತ ಮುಳ್ಳು ಪದೆಗಳನ್ನ ಕಿತ್ತು ಬೇರೆ ಕಡೆ ಹಾಕಿ ಅವ್ರಿಗೆ ಸಲೀಸಾಗಿ ಹೋಗಿ ಬರ್ಲಿಕ್ಕೆ ಆ ದಾರಿಯನ್ನು ಕೂಡ ನಮ್ಮ ದಾರಿ ಏನಿದೆ ಅದನ್ನು ಕೂಡ ನಾವು ಸುರಕ್ಷಿತವಾಗಿ ಎಲ್ಲವನ್ನು ಮಾಡ್ಕೊಟ್ಟಿದ್ದೀವಿ. ಹಾಗೇನೆ ಕೂಡ ಈಗ ಬಿತ್ತನೆ ಮುಂಗಾರು ಸ್ಟಾರ್ಟ್ ಆದಾಗ ಬೀಜ ಗೊಬ್ಬರದ ಅವಶ್ಯಕತೆ ನಮ್ಮ ರೈತರಿಗೆ, ಮೋರಿಗೆ ರೈತರಿಗೆ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರ ನೀವು ನೆರವರಿಗೆ ಹೋಗಿ ತರೋದು ಬೇಡ ಅಂತ ಹೇಳಿ ನಮ್ದೇನು ಇಲ್ಲಿ ಅಂಸರ್ ಕೇಂದ್ರ ಇದೆ, ರೈತ ಕೇಂದ್ರ, ಅದರಿಂದ ನಾವು ಇಲ್ಲಿಗೆ ಅವರಿಗೆ ಒಂದು ರೂಮ್ ವ್ಯವಸ್ಥೆ ಮಾಡಿ, ಗೋಡಮ್ ವ್ಯವಸ್ಥೆ ಮಾಡಿ, ಬೀಜ ಗೊಬ್ಬರ ಸ್ಟಾಕ್ ತಂದು ಇಲ್ಲೇ ರೈತರಿಗೆ ಹಂಚುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮುಂಗಾರಿಯಲ್ಲಿ ಮಾಡಿದೀವಿ. ಅದು ಕೂಡ ಸಕ್ಸಸ್ ಆಗಿದೆ, ರೈತರು ಕೂಡ ಅದು ಅನುಕೂಲ ಆಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಮಾಡಿದೀವಿ. ಅದು ಫೋಟೋಸ್ ಕೂಡ ನನ್ನ ಹತ್ರ ಇದೆ. ತೋಟಗಾರಿಕೆ ಇಲಾಖೆ ಅವರು ಕೂಡ ಸಹಾಯ. ಓಕೆ ಸರ್, ತುಂಬಾ ಸಂತೋಷ ಸರ್. ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಸಮುದಾಯ ಭವನಗಳನ್ನು ಕೂಡ ಕಟ್ಟಬೇಕಾಗ್ತದೆ. ಸಾಕಷ್ಟು ಒಂದು ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವರಿಗೆ ಮದುವೆ ಮುಂಜಿ ಅಂತ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಗಲ್ಲ. ಇಂಥ ಒಂದು ಸಮುದಾಯ ಭವನಗಳು ಆಗಿದ್ದಾವೆ ಹೇಗೆ? ಈಗ 2 ಆಗ್ತದೆ. ಸಮುದಾಯ ಭವನಗಳು ಕೂಡ ಅತಿ ಮುಖ್ಯ ಪಾತ್ರನ ವಹಿಸ್ತವೆ. ಈಗ ಸಣ್ಣ ಪುಟ್ಟ ಕುಟುಂಬದವರಿಗೆ ಮನೆ ಸಣ್ಣದಿರ್ತದೆ, ಆ ಮನೆಯ ಹೊರಗಡೆ ಜಾಗ ಇರೋದಿಲ್ಲ. ಅವರು ಮತ್ತೆ ಏನಾದ್ರೂ ಹೊರಗಡೆ ಒಂದು ಮಂಟಪ ಅಥವಾ ಇದರಲ್ಲಿ ಮದುವೆ ಮಾಡ್ಬೇಕಂದಾಗ ನಾವು ST ಅವರಿಗೆ ಆಗೋಸ್ಕರ ಒಂದು ಕಲ್ಯಾಣ ಮಂಟಪ ಕಟ್ತಾ ಇದೀವಿ. ಅದು ಕೂಡ ಕಾರ್ಯ ನಡೀತಾ ಇದೆ. ಆಮೇಲೆ ಹಾಸ್ಟೆಲ್ ಕೂಡ, ಮಕ್ಕಳಿಗೆ ಹಾಸ್ಟೆಲ್ ಕೂಡ ಹೊಸದಾಗಿ ಕಟ್ತಾ ಇದೀವಿ. ಅವು ಕೂಡ 2 ಕೆಲಸ ಆಗ್ತಾ ಇದಾವೆ. ಅಂತವು ಏನದು ಈಗ ಮಿಡ್ಲ್ ಕ್ಲಾಸ್ ಅಂದ್ರೆ ಸಣ್ಣ ಕುಟುಂಬದವರಿಗೆ ಅವು ಬಹಳ
ನಿರ್ವಹಿಸ್ತದೆ. ಓಕೆ ಓಕೆ. ಜೊತೆಗೆ ಒಂದು SC ಸಮುದಾಯದವರಿಗೆ ಒಂದು ಸ್ಪೆಷಲ್ ರಿಸರ್ವೇಶನ್ ಫಂಡ್ ಇರ್ತದೆ. ಅವರಿಗೆ ವಿಶೇಷವಾಗಿ ಆ ಭಾಗದಲ್ಲಿ ಏನಾದ್ರೂ ಒಂದು ಡ್ರೈನೇಜ್ ಮಾಡಿಕೊಡೋದು, ಜೊತೆಗಿಲ್ಲ ಮಕ್ಕಳಿಗೆ ಏನಾದ್ರೂ ಒಂದು ಕಂಪ್ಯೂಟರ್ ಕೊಡೋದು, ಈ ತರ ಕೆಲಸ ನಡೀತದೆ. ತಾವು ಯಾವ ರೀತಿ ಏನ್ ಮಾಡಿದಿರಿ? ಈಗ SC ಅಂದ್ರೆ ಈ ಕಡೆ ಇಲ್ಲಿ ಶಾಲೆ ಇದೆ ಅವ್ರದ್ದು, ಅದಕ್ಕೆ ಮೂಲ ಸೌಕರ್ಯ ಏನ್ ಬೇಕು ಅದನ್ನ ಕೂಡ ನಾವು ಸಿದ್ವಿ. ಅದು ಒಂದು ಮೇಲೆ ಸೋರ್ತಿತ್ತು ಮಳೆಗೆ, ಅಂದ್ರೆ ಇದು ಅದಕ್ಕೆ ತಗಡು ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಮುಂದೆ ಅಂಗಳ ಆಡ್ಲಿಕ್ಕೆ ಮಕ್ಕಳು ಆಡ್ಲಿಕ್ಕೆ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಈಗ ಅದು ಹಳೆ ಶಾಲೆ ಆಗಿರದೆ ಅದಕ್ಕೋಸ್ಕರ ಹೊಸ ಶಾಲೆಯನ್ನ ಮಂಜೂರು ಮಾಡಿಕೊಂಡು ಈಗ ಬೇರೆ ಕಡೆ ಕೂಡ ಶಾಲೆಯನ್ನ ಶಿಫ್ಟ್ ಮಾಡುವಂತ ಒಂದು ಪ್ಲಾನಿಂಗ್ ಕೂಡ ಇದೆ. ಅದು ಇನ್ನು ಮುಂದೆ ಕೆಲಸ ಕಾರ್ಯ ಸ್ಟಾರ್ಟ್ ಆಗ್ತದೆ. ತುಂಬಾ ಸಂತೋಷ ಸರ್. ಜೊತೆಗೆ ಸರ್ಕಾರದ ಇನ್ನೂ ಒಂದು ಪ್ರಮುಖ ವಿಚಾರ ಅಂತಂದ್ರೆ ಸ್ವಚ್ಛತೆ ಬಗ್ಗೆ. ಪ್ರತಿ ಮನೆಗೂ ಕೂಡ ಗಾಡಿ ಬರಬೇಕು, ಬಕೆಟ್ಗಳನ್ನು ವಿತರಣೆ ಮಾಡಬೇಕು, ಜೊತೆಗೆ SLRM ಘಟಕ ಕೂಡ ಸ್ಥಾಪನೆ ಮಾಡಬೇಕು ಅಂತ. ಇಂಥ ಕೆಲಸ ಯಾವ ತರ ಆಗಿದೆ? ಅದು ಖಂಡಿತವಾಗಿ ಮಾಡಿದ್ವಿ. ಅದು 100% ನಮ್ಮಲ್ಲಿ ಬಗೆಹರಿದಿದೆ. ನಮ್ಮಲ್ಲಿ ಈ ಕಸ ವಿಲೇವಾರಿ ಘಟಕವನ್ನ ಅತಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೇವೆ ನಾವು. ಅದು ಊರ ಆಚೆಗೆ 2 ಕಿಲೋಮೀಟರ್ ದೂರ ಇದೆ. ಅದು ಎಲ್ಲಾ ಕಸ, ನಮ್ದು ಊರು ದೊಡ್ಡದಾಗಿರ್ತಕ್ಕಂತ ಕಸ ಜಾಸ್ತಿ ಬರ್ತದೆ. ಆ ಕಸದಲ್ಲಿ ಬರ್ತಕ್ಕಂತ ಅಂತವಿದ ಏನಾದ್ರೂ ಕೂಡ ಯಾವುದೇ ಒಂದು ನೀರಿನ ಘಟಕ ಆಗಲಿ ಅದಕ್ಕೆ ಹೋದ್ರೆ ನಮಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ಅದು ಕಸ ವಿಲೇವಾರಿ ಘಟಕವನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಿ ಅದಕ್ಕೆ 3 ಲೇಬರು ಆಮೇಲೆ ಒಬ್ಬರು ಡ್ರೈವರ್ನ ಹಾಕಿ ಒಂದು ಗಾಡಿಯನ್ನು ಬಿಟ್ಟು ಈ ಕಸ ವಿಲೇವಾರಿ ಕೂಡ ಅಲ್ಲಿಗೆ ಆಗ್ತದೆ, ಶಿಫ್ಟ್ ಆಗ್ತದೆ. ಅದು ಮಾತ್ರ ದೊಡ್ಡ ಕೆಲಸ ಆಗಿದೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ ನಾನು. ತುಂಬಾ ಸಂತೋಷ ಸರ್. ಜೊತೆಗೆ ಸರ್ಕಾರದ ಇನ್ನೂ ಒಂದು ವಿಶೇಷ ಅಂತಂದ್ರೆ ಕೆಲಸ ಅಂತಂದ್ರೆ ರುದ್ರಭೂಮಿಗಳನ್ನ ಮಾಡಿಕೊಡೋದು. ಅದು ಸರ್ಕಾರ ಏನ್ ಹೇಳುತ್ತೆ, ರುದ್ರಭೂಮಿ ಎಲ್ಲ ಶಾಂತಿಧಾಮ ತರ ಮಾಡ್ಬೇಕು, ಅಲ್ಲಿ ಒಂದು ಫೆನ್ಸಿಂಗ್ ಹಾಕ್ಬೇಕು, ಚೇರ್ ವ್ಯವಸ್ಥೆ ಆಗ್ಬೇಕು, ಜೊತೆಗೆ ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಮತ್ತೆ ಚಿತಾಗಾರನು ಕೂಡ ಮಾಡ್ಕೊಡ್ಬೇಕು ಅಂತ ಹೇಳಿ. ಈಗ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಆ ಒಂದು ಕೆಲಸ ಯಾವ ತರ ಆಗಿದೆ ಸರ್? ಈಗ ನಮ್ಮಲ್ಲಿ ಹೇಳಿದ್ರೆ ST SC ಅಂದ್ರೆ ಪಂಗಡ, ಆಮೇಲೆ ಇದು ರುದ್ರಭೂಮಿ ಅಂತ ಇದೆ ಒಂದು. ಆ ರುದ್ರಭೂಮಿ ಏನಿದೆ ಅದರಲ್ಲಿ ಈಗ ಅದು ನಾವು 2-3 ಸಾರಿ ಅದನ್ನ ಪ್ಲಾನಿಂಗ್ ಕಳಿಸಿದ್ವಿ, ಈ ತರ ಮಾಡ್ಬೇಕಂತಂದ ಹೇಳಿ. ಅದು ಸ್ಕೆಚ್ ಇಷ್ಟೇ ಎಕರೆ ಇದೆ ಅಂತ 2 ಎಕರೆ ಅಷ್ಟ ತೋರ್ಸದ್ರಿ. ಅದು 2 ಎಕರೆ ನಮ್ಗೆ ಆಗ್ತಾ ಇಲ್ಲ ನಮ್ ಗ್ರಾಮಕ್ಕೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಇನ್ನೊಂದು 2 ಎಕರೆ ಮಾಡ್ಕೊಡು ಅಂತಂದ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಇಟ್ಟಿದ್ದೀವಿ. ಸರ್ಕಾರದವ್ರು ಕಳಿಸಿದ ಮೇಲೆ ಆ ಡೆವಲಪ್ಮೆಂಟ್ ಅನ್ನ ನಾವು ಮಾಡ್ತೇವೆ. ಈಗ ಅದು ಕೂಡ ST SC ಕೂಡ ಒಂದು ಬೇರೆ ಇದೆ, ಅದು ಕೂಡ ಎಲ್ಲ ಅಭಿವೃದ್ಧಿಯನ್ನ ಮಾಡಿದ್ದೇವೆ. ಸುತ್ತರದ ಬೇಲೆ ಆಗಿರೋದು, ಒಳಗೆ ಕ್ಲೀನಿಂಗ್ ಆಗಿರೋದು, ಶೆಡ್ ಆಗಿರ್ಬೋದು, ಎಲ್ಲದು ಕೂಡ ಅದು ಎಲ್ಲ ರೆಡಿ ಇದೆ. ಇನ್ನೊಂದು ರುದ್ರಭೂಮಿ ಅಂತ ಇದೆ, ಅದು ಸ್ವಲ್ಪ ವಿಸ್ತಾರ ಕಡಿಮೆ ಇರೋದ್ರಿಂದ ಹೆಚ್ಚಿಗೆ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಅದು ಖಂಡಿತ ಅದು ಬಂದ್ಮೇಲೆ ನಾವು ಏನು ಶಾಂತಿಧಾಮ ಅಂದ್ರೆ ಅಲ್ಲಿ ಹೋಗಿ ದೇವಸ್ಥಾನ ತರ ಇರ್ಬೇಕು, ಅದು ಆ ತರ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಅದು ಖಂಡಿತ ನಾವು ಮಾಡ್ತೇವೆ. ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಸರ್ವ ಸದಸ್ಯರು ಕೂಡ ಸಿಬ್ಬಂದಿ ವರ್ಗ ಯಾವ ರೀತಿ ಸಾಥ್ ಕೊಡ್ತಾ ಇದೆ? ಜೊತೆಗೆ ತಾವು ಎಲ್ಲರೂ ಕೂಡ ಸರ್ವ ಸದಸ್ಯರು ಎಷ್ಟು ಜನ ಇದ್ದೀರಿ ಸರ್? ನಾವು 15 ಮಂದಿ ಇದ್ದೀವಿ ಸರ್. 15 ಮಂದಿ ಸರ್. ಗ್ರಾಮ ಪಂಚಾಯತ್ 15 ಮಂದಿ. ಅದರಲ್ಲಿ ಒಬ್ರು ತೀರ್ಕೊಂಡಿದ್ದಾರೆ, 14 ಮಂದಿ ಇದೀವಿ. ಆಮೇಲೆ 6 ಜನ ನಮ್ಮ ಸಿಬ್ಬಂದಿ ಕೂಡ ಇದೆ. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡ್ಬೇಕಂತಂದ್ರೆ ನೀವ್ ಅದಿರಲ್ಲಪ್ಪ, ನೀವ್ ಇದ್ಮೇಲೆ ಎಲ್ಲಾ ಕೆಲಸ ಚೆನ್ನಾಗಾಗ್ತದೆ, ನೀವು ಯಾವುದೇ ಮಾಡ್ರಿ ಅಂತ ಹೇಳಿ ನಮಗೆ ಸಾಥ್ ಕೊಡುವಂತ ಯಾರಿದ್ರೆ ಮೂರಿಗೆರೆ ಗ್ರಾಮ ಪಂಚಾಯತಿ ಮೆಂಬರ್ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಹಾಗೇನೆ ಕೂಡ ಈ ನಮ್ಮ ಗ್ರಾಮ ದೊಡ್ಡ ಗ್ರಾಮ ಆಗಿರೋದ್ರಿಂದ ಏನಾದ್ರು ನೀರಿನ ಪೈಪ್ ಹೊಡಿತು, ಕಸ ವಿಲೇವಾರಿ ಏನಾದ್ರು ಆಗಿಲ್ಲ, ಆಮೇಲೆ ಮೋಟರ್ ಸುಡಿತು, ಆ ಮೋಟರ್ ಹಿಂದೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಮೂರಿಗೆರೆ ಸಿಬ್ಬಂದಿ ವರ್ಗದ ಇದ್ದಂತಕ್ಕಂಥ ಎಲ್ಲಿ ಇಲ್ಲ ಅಂತ ನಾ ಹೇಳಿರ್ತೇನೆ. ನಾವ್ ಯಾವ್ದನ್ನ ಕೆಲಸ ಹೇಳೋದ್ ಬೇಡ, ಹೇಳದಕ್ಕೆ ಒಂದು ಕೆಲಸವನ್ನ ಮಾಡುತ್ತೆ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ, ಹೆಮ್ಮೆ ಇರುತ್ತೆ. ನಾನು ಹೇಳ್ತಾ ಇದ್ದೇನೆ, ಕೆಲವು ಕಡೆ ಎಲ್ಲ ನಮ್ಮ ಹೇಳಿದ್ಮೇಲೆ ಹೋಗ್ತಾರೆ, ನಮ್ಮಲ್ಲಿ ಹಂಗೆಲ್ಲ ಸಿಬ್ಬಂದಿ ನಾವ್ ಹೇಳಿದ ಮುಂಚೆನೆ ಹೋಗಿ ಆ ಕೆಲಸ ಕಾರ್ಯ ಏನ್ ಬೇಕೋ ಅದನ್ನೆಲ್ಲ ಮಾಡಿರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆಲ್ಮೋಸ್ಟ್ ನಮ್ಮ ಗ್ರಾಮ ಪಂಚಾಯತಿ ಒಂದು ಸುಭದ್ರತಾ ಪಂಚಾಯತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಈ ಭಾಗದ ಒಂದು ಮಾಜಿ ಶಾಸಕರು ಭೀಮಾ ನಾಯ್ಕ್ ಸರ್ ಕಡೆಯಿಂದ ಅದು ಹಾಲಿ ಶಾಸಕರು ಅವ್ರ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ನಮ್ದು ಏನ್ ಕ್ಷೇತ್ರ ಬರ್ತದ್ರೆ ಅಡುಗು ನಡಗಲೇ ಬರ್ತದೆ. ನಮ್ಗೆ ಅಗ್ರಿಮಳ್ಳಿ ಬರೋದಿಲ್ಲ. ನಾವೆಲ್ಲ ಅಗ್ರಿಮಳ್ಳಿ ಒಡನಾಟ ಇದ್ರು ಕೂಡ ನಾವು ಹೂವಿನಡಗಲಿ ಇದೇ ಬರ್ತದೆ. ಅಲ್ಲಿ ನಮಗೆ ಕೃಷ್ಣ ನಾಯ್ಕ್ ಸಾರು ಈಗ ಬಿಜೆಪಿಯಿಂದ ಹಾಲಿ ಶಾಸಕರಿದ್ದಾರೆ. ನಮಗೆ ಏನು ಈ ರೋಡು ಅಥವಾ ಏನೋ ನೀರ್ ವ್ಯವಸ್ಥೆ ಆಗೋದು, ಆಮೇಲೆ ಇಂಥ ವ್ಯವಸ್ಥೆಗಳನ್ನ ಏನ್ ಬೇಕಂದಾಗ ರೋಡ್ ಡಿವೈಡರ್ ಇರ್ಬೋದು, ಇವನ್ನೆಲ್ಲ ಮಾಡಿಕೊಡಂತ ಖಂಡಿತ ಅವರೆಲ್ಲ ಅದಕ್ಕೆ ಸ್ಪಂದನೆಯನ್ನ ನೀಡಿದ್ದಾರೆ. ತಮ್ಮ ಒಂದು ಕುಟುಂಬದಲ್ಲಿಯೇ ಸ್ವತಃ ಅಣ್ಣನವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು.
ಈಗ ಒಂದಕ್ಕೊಂದು ಅವಿನಾಭಾವ ಸಂಬಂಧ. ಅದು ಒಂದು ರೈತ ಒಂದು ಎಲ್ಲ ಸೇವಾ ಕೇಂದ್ರ, ಯಾವ ರೀತಿ ಅವ್ರ ಅಣ್ಣರಿಂದನೂ ಕೂಡ ಒಂದು ಸಹಾಯ ಸಹಕಾರ ಸಿಗ್ತದೆ ಸರ್? ಖಂಡಿತ ಸರ್, ಖಂಡಿತ. ಇವತ್ತು ಯಾವುದೇ ರೈತರ ಕುಂದು ಕೊರತೆ ಇರ್ಬೋದು, ಅವ್ರ ಮಹಿಳೆಯರ ಕುಂದು ಕೊರತೆ ಇರ್ಬೋದು, ಮಕ್ಕಳ ಕುಂದು ಕೊರತೆ ಇರ್ಬೋದು, ಆ ವಿಸ್ತಾರಗಳು ಹಂಚಿಕೊಳ್ತಾರೆ. ಗ್ರಾಮ ಪಂಚಾಯತಿಗ ನಿಮ್ ತಮ್ಮ ಅದನಪ್ಪ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಕೆಲಸಗಳಾಗಬೇಕಾಗಿದೆ, ನೀವ್ ಒಂದ್ ಸ್ವಲ್ಪ ನಿಮ್ ತಮ್ಮಗೆ ಹೇಳಿ ಮಾಡ್ಕೊಡು ಅಂದಾಗ ಅವ್ರ ಅಣ್ಣರು ಕೂಡ ಗೈಡ್ಲೈನ್ಸ್ ಕೊಡ್ತಾರೆ. ಈ ಕೆಲಸಗಳನ್ನ ಈ ತರ ಮಾಡ್ಬೇಕು, ಈ ತರ ಎಲ್ಲ ಅದನ್ನ ಮಾಡ್ಕೊಡಪ್ಪ ಅಂತ ಹೇಳಿದಾಗ ನಾವು ಕೂಡ ಅವ್ರ ಸ್ಪಂದನೆಯನ್ನ ಕೊಟ್ಟು ಹಾಗೆ ಅವ್ರಿಗೆ ಏನ್ ಬೇಕು ಅದನ್ನ ನಾವು ಮೂಲ ಸೌಕರ್ಯನ ಒದಗಿಸ್ಕೊಡ್ತೀವಿ. ಓಕೆ. ದೇಶ ಓದ್ಬೇಕು, ಕೋಶ ಓದ್ಬೇಕು, ದೇಶ ಸುತ್ತಬೇಕು ಅನ್ನೋದು ಗಾದೆ ಮಾತು ಸರ್. ನಾವು ಒಂದು ಸಣ್ಣದ್ರಿಂದನೇ ಕುಂದಾಪುರ ಭಾಗದಲ್ಲಿ, ಸೌತ್ ಕೆನರಾ ಭಾಗದಲ್ಲಿ ಒಂದು ಕೆಲಸ ಮಾಡಿದಂಥವ್ರು. ಅಲ್ಲಿಯ ಒಂದು ಎಲ್ಲ ವಿಚಾರಧಾರೆಗಳು, ಅಲ್ಲಿಯ ಒಂದು ಸಂಸ್ಕೃತಿ, ಈಗ ಇಲ್ಲಿ ತಮಗೆ ಒಂದು ಸಹಾಯ ಆಯ್ತಾ ಸರ್? ಸಾಕಷ್ಟು. ಖಂಡಿತ ಆಗಿದೆ ಸರ್. ಅಲ್ಲಿ ಶಿಸ್ತನ್ನೇ ನಾನು ಇಲ್ಲಿ ಪಾಲನೆ ಮಾಡ್ಕೊಂತ ಬಂದಿರೋದು. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಒಂದು 15 ದಿನದ ಮಟ್ಟಿಗೆ ಆದ್ರೂ ನಮ್ಮ ಕುಂದಾಪುರ ಸೈಡ್ ಕೇಂದ್ರದಲ್ಲಿ ಹೋಗಿ ಬರ್ಬೇಕು. ಅಂದ್ರೆ ಅಲ್ಲಿ ಯಾವ ಕೆಲಸವನ್ನ ಯಾವ ರೀತಿ ಮಾಡ್ಬೇಕು, ಡೆವಲಪ್ಮೆಂಟ್ ಹೇಗಾಗ್ಬೇಕು, ಶಿಸ್ತಿನ ಸಿಪಾಯಿ ಅಂತ ಹೇಗಿರ್ಬೇಕು ಅನ್ನೋದನ್ನ ಸ್ವಲ್ಪ ತಿಳುವಳಿಕೆಗೋಸ್ಕರ ಅಲ್ಲಿ ಹೋಗಿ ಬರ್ಬೇಕು. ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಜೀವನ ಮಾಡಿ ಬಂದ್ರೆ ಇಲ್ಲಿ ಯಾವ ತರ ಜೀವನ ಮಾಡ್ಬೇಕು, ಹೇಗಿರ್ಬೇಕು, ನಾವ್ ಹೇಗ್ ಬದುಕಬೇಕು, ಹೇಗ್ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳಿಕ್ ಇಷ್ಟಪಡ್ತೇನೆ ನಾನು ಇವತ್ತು. ಚಿಲುಗೋಡು ಉದಯ್ ಕುಮಾರ್ ಸರ್ ಆ ಭಾಗದಲ್ಲಿ ಅಷ್ಟೆಲ್ಲ ಒಂದು ಅನುಭವನ ಗಳಿಸ್ಕೊಂಡ್ರು ಕೂಡ ಸ್ವತಃ ತಮ್ಮ ಊರಿಗೆ ಮರಳ್ತೀರಿ. ಅಲ್ಲಿ ಕಲ್ತಂತ ಎಲ್ಲಾ ಒಂದು ಅನುಭವನೂ ಕೂಡ ತಮ್ಮ ಊರಿಗೆ ದಾರಿ ಎರಿಬೇಕು ಅಂತ ಹೇಳಿ ಇಲ್ಲಿ ಕೃಷಿ ಚಟುವಟಿಕೆಯಲ್ಲೂ ಕೂಡ ತೊಡಗಿಸ್ಕೊಂಡು ಅಲ್ಲಿಯೂ ಕೂಡ ಯಶಸ್ಸನ್ನ ಕಾಣ್ತೀರಿ ಸರ್. ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಏನಾಗಬೇಕಾಗಿದೆ? ಖಂಡಿತ ಸರ್. ಏನು ಅಂತಂದ್ರೆ ಊರಲ್ಲಿ ಈಗ ನಮ್ಮ ಸಿಟಿ ಭಾಗದಲ್ಲಿ ಇರ್ತಕ್ಕಂತ ಸೌಕರ್ಯಗಳು ಏನಿದೆ ಹಳ್ಳಿ ಭಾಗಕ್ಕೂ ಒದಗಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ. ತಮ್ಮ ಮೂಲ ಧ್ಯೇಯೋದ್ದೇಶನೇ ಹೌದು ಸರ್. ಹೌದೌದು ಹೌದು. ಈಗ ಸಿಟಿಯಲ್ಲಿ ಹೇಗ್ ಬರ್ತಾರೆ, ಹೇಗಿರ್ತವೆ, ಹೇಗಿರಲ್ಲ, ಆ ಒಂದು ವಸ್ತುಗಳು ಯಾವ್ದೇ ಇರ್ಬೋದು, ಯಾವ್ದೇ ರೂಪದಲ್ಲಿ ಇರ್ಬೋದು, ಅವು ನಮ್ಮ ಹಳ್ಳಿಯಲ್ಲಿ ನಡಿಬೇಕು. ಆ ತರ ಮಾಡ್ಬೇಕನ್ನೋದೇ ನಮ್ದು ಕಾನ್ಸೆಪ್ಟ್ ಇದೆ ಸರ್. ಅದು ಖಂಡಿತ ನೆರವೇರುತ್ತೆ, ನಾವು ಮಾಡೇ ಮಾಡ್ತೀವಿ ಅದನ್ನ. ಸಾಕಷ್ಟು ಒಂದು ಗ್ರಾಮದ ದೇವಸ್ಥಾನ ಕಮಿಟಿಯಲ್ಲೂ ಕೂಡ ತಾವು ಮೆಂಬರ್ ಆಗಿ ಅಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ದೀರಿ. ಊರಲ್ಲಿ ಏನೆಲ್ಲ ಒಂದು ಜಾತ್ರೆಗಳಾಗ್ತದೆ, ಮತ್ತೆ ಅದರಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಜೊತೆಗೆ ಮಕ್ಕಳು ಕೂಡ ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ, ಬೇರೆ ಬೇರೆ ಪಂದ್ಯಾವಳಿಗಳು ನಡೀತದೆ. ಅವ್ರಿಗೆ ಏನಾದ್ರೂ ಒಂದು ಸಹಾಯ ಸಹಕಾರ ಕೋರಿ ಬಂದಾಗ ತಾವು ಯಾವ ರೀತಿ ಒಂದು ಸಹಾಯ ಸಹಕಾರವನ್ನ ಮಾಡ್ತೀರಿ ಸರ್? ಖಂಡಿತ ಸರ್. ಈಗ ಯಾವುದೇ ಒಂದು ಮಕ್ಕಳು ಒಂದು ಆಟದ ಸ್ಪರ್ಧೆಯನ್ನ, ಕಬಡ್ಡಿ ಆಟವಾಗಿರ್ಬೋದು, ಯಾವ್ದೋ ಒಂದು ಆಟವನ್ನ ಆಡ್ಲಿಕ್ಕೆ ನಾವು ಊರಲ್ಲಿ ಗ್ರಾಮದಲ್ಲಿ ಇಟ್ಕೊಂಡಿದೀವಿ ಅಥವಾ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಿಗೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕು. ಯಾಕೆ ಪ್ರೋತ್ಸಾಹ ಕೊಡ್ಬೇಕಂತಂದ್ರೆ ನಮ್ಮ ಗ್ರಾಮದಲ್ಲಿ ಇಂತ ಒಂದು ತಾಲೂಕು ಮಟ್ಟದ ಒಂದು ಆಟವನ್ನ ಆಡಿಸ್ಲಿಕ್ಕೆ ನಮ್ದಿದ್ರ ಮಕ್ಕಳವರು ಕೂಡ ಪ್ರೋತ್ಸಾಹನ ಕೊಟ್ರೆ ಮತ್ತು ಜಾಸ್ತಿ ಖುಷಿ ಪಡ್ತವೆ, ಇಂತ ಕಾರ್ಯಕ್ರಮನ ಹಮ್ಕೊಂತವೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಆ ಒಂದು ಆದ್ಯತೆ, ಒಂದು ಮೂಲ ಸೌಕರ್ಯಕ್ಕೆ ಏನ್ ಬೇಕಾಗ್ತದೆ, ಒಂದು ಹಣದ ರೂಪದಾಗಿರ್ಬೋದು, ಒಂದ್ ಯಾವ್ದೇ ಒಂದು ರೂಪದಲ್ಲಿ ಆಗಿರೋದು ಅವ್ರಿಗೆ ಸಹಕಾರವನ್ನ ನೀಡಬೇಕು. ಅವಾಗ ನಮಗೆ ಏನ್ ಹೆಮ್ಮೆ ಬರ್ತದೆ, ನಮ್ಮ ಗ್ರಾಮದಲ್ಲಿ ಕೂಡ ಇಂಥ ಆಟವನ್ನ, ಇಂಥ ಕ್ರೀಡೆಯನ್ನ ನಾವು ನಡೆಸ್ತೀವಿ ಅನ್ನೋದು ಒಂದು ಗೌರವ ಆ ಮಕ್ಕಳಿಗೆ ಇರ್ತದೆ, ನಮ್ಮ ಗ್ರಾಮಕ್ಕೂ ಇರ್ತದೆ ಅಂತ ಹೇಳಿ ಇಷ್ಟಪಡ್ತೇನೆ ನಾನು. ಸಾಕಷ್ಟು ತಾವು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದಿರಿ. ಕೆಲವೊಂದ್ಸಲ ತಾವೇ ಅಲ್ಲಿ ಒಂದು ಶ್ರಮ ವಹಿಸಿ ಕೆಲಸವನ್ನ ಮಾಡಿದಿರಿ. ಇಂಥ ಒಂದು ಇನ್ಸ್ಪಿರೇಷನ್ ತಮ್ಗೆ ಎಲ್ಲಿಂದ ಬಂತು ಸರ್? ಅದು ಯಾರ್ದು ಹೆಲ್ಪ್ ಇಲ್ಲ. ಇವತ್ತಲ್ಲಿ ಗಾರ್ಬೇಜ್ ಇದೆ, ಕಸ ಇದೆ ಅಂತಂದ್ರೆ ತಾವೇ ಅಲ್ಲಿ ಸಿಬ್ಬಂದಿ ವರ್ಗನು ಬೇಡ, ಏನು ಬೇಡ, ತಾವೇ ಸ್ವತಃ ಮುಂದೆ ನಿಂತು ಕೆಲಸ ಮಾಡ್ತೀರಿ. ಇದೆಲ್ಲ ಸರ್ ಎಲ್ಲಿಂದ ಬಂತು ಅಂತ? ಇದು ನಾವು ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಮನೆತನ ಆಗಿರ್ಬೋದು, ನಾವು ಕಷ್ಟಪಟ್ಟಂತ ರೀತಿ ಆಗಿರ್ಬೋದು, ಅದು ನಮಗೆ ಕಲಿಸ್ತದೆ. ಅದನ್ನ ನಾವು ಕಷ್ಟಪಟ್ಟ ರೀತಿ ಹೇಗೆ ನಾವು ಮೇಲೆ ಬಂದ್ವಿ, ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು, ಅದನ್ನ ನೋಡಿ ಇನ್ನೊಬ್ರು ಹೇಗೆ ಕಲಿಬೇಕು ಅನ್ನೋದು ಬಹಳ ಮುಖ್ಯ ಆಗಿರ್ತದೆ. ಈಗ ನಾವು ಒಬ್ಬ ಗ್ರಾಮ ಪಂಚಾಯತಿ ಒಬ್ಬ ಅಧ್ಯಕ್ಷ ಸದಸ್ಯ ಆದ್ಮೇಲೆ ನಮಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತದೆ. ಅವರು ನಮ್ಮನ್ನ ಒಂದು ಯಾವ್ದೋ ಒಂದು ಒಳ್ಳೆ ಒಂದು ಕೆಲಸ ಮಾಡ್ತಂತ ಹೇಳಿ ಜನ ಏನ್ ನಮ್ ನಂಬಿಕೆ ಇಟ್ಟಿರ್ತಾರ, ಆ ನಂಬಿಕೆಯನ್ನ ಉಳಿಸಬೇಕಾದ್ರೆ ಇಂಥ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗ್ತದೆ. ಇವತ್ತು ಒಂದು ನೀರಿನ ತೊಟ್ಟಿ ಏನೋ ಒಡೆದೋಗಿತ್ತು, ಅಥವಾ ಗಾರಿ ಕೆಲಸ ಏನೋ ಸಿಗ್ಲಿಲ್ಲ, ಅಥವಾ ಏನೋ ಈಗ ಅದನ್ನ ಅರ್ಜೆಂಟ್ ಮಾಡ್ಬೇಕು, ದನಗರ ನೀರಿಲ್ಲ, ಅವಾಗ ಏನ್ ಮಾಡ್ಬೇಕು? ನಾವು ಆ ಕಸಬನ್ನ ಕಲ್ತಿದ್ವಿ. ಆ ಕಸಬನ್ನ ಕಲ್ತಾಗ ಅದನ್ನ ನಾವು ವ್ಯಕ್ತಪಡಿಸ್ಬೇಕು. ಅದಕ್ಕೋಸ್ಕರ ಅಂತ ನೀರಿನ ತೊಟ್ಟಿ ಆಗಿರ್ಬೋದು, ಏನೋ ಒಡೆದೋಗಿರೋದಾಗಿರ್ಬೋದು,
ಕಸ ವಿಲೇವಾರಿ ಕಸ ಅಥವಾ ತೆಗೆದಾಗಿರ್ಬೋದು, ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಮಾಡಿದಾಗ ಹಿಂದಿರ್ತಕ್ಕಂತ ನಮ್ಮ ಯಾರು ಸದಸ್ಯರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಆತೆ ಮಾಡ್ತಾನ ನಾವ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅಭಿಲಾಷ ಅಲ್ಲಿ ಹುಟ್ಟುತ್ತದೆ. ಆ ಹುಟ್ಟಿದಾಗ ಎಲ್ಲಾ ಕೆಲಸ ಕಾರ್ಯವು ಊರಿನ ಒಂದು ಸ್ವಚ್ಛತೆ ತನ್ನಡೆ ತಾನೇ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಆ ಕೆಲಸವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ತುಂಬಾ ಸಂತೋಷ ಸರ್. ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು. ಆ ಟೈಮಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಊರಿನ ಪ್ರಮುಖರಾದ ತಾವು ಏನೆಲ್ಲ ಒಂದು ಸಲಹೆ ಸೂಚನೆಗಳನ್ನ ಕೊಟ್ರಿ, ಜೊತೆಗೆ ತಮ್ಮ ನಾಯಕರಿಂದ ಏನಾದ್ರು ಅಂತ ಕಿಟ್ಗಳ ವಿತರಣೆ, ಸ್ಯಾನಿಟೈಸರ್ ಕೊಡೋದಾಗ್ಲಿ, ಮಾಸ್ಕ್ ಕೊಡೋದಾಗ್ಲಿ ಅಂತ ಕೆಲಸ ಕಾರ್ಯ ಏನ್ ನಡೀತಾ ಹೇಗೆ? ಖಂಡಿತ ರೀ. ಆ ಒಂದು ಸಂದರ್ಭದಲ್ಲಿ ಅವ್ರವ್ರ ಜೀವ ಉಳಿಸೋಣಕ್ಕೆ ಬಹಳ ಕಷ್ಟ ಆಗಿತ್ತು. ಅಂತ ಕಷ್ಟದಲ್ಲಿ ನಾವೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸದಸ್ಯನಾಗಿದ್ದಾಗ ಈ ಒಂದು ನಾವು ಜನರಿಗೆ ಧೈರ್ಯವನ್ನು ತುಂಬುವಂತದ್ದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಮ್ಮನ್ನ ನಾವು ರಕ್ಷಣೆ ಮಾಡೋದ್ರ ಜೊತೆಗೆ ಅವರ ರಕ್ಷಣೆ ನಮ್ಮದು ಅತಿ ಅಗತ್ಯ ಆಗಿರುತ್ತೆ. ಅಂತ ಟೈಮಿನಲ್ಲಿ ಆ ಮನೆ ಮನೆಗೆ ಹೋಗಿ ಏನಾಗೋದಿಲ್ಲ, ನೀವು ಧೈರ್ಯ ಇದ್ದಪ್ಪ ಅಂದ್ರೆ ಯಾವ ರೋಗ ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯುವುದಿಲ್ಲ, ಯಾರು ಭಯ ಪಡಬೇಡ್ರಿ ಅಂತಂದೇಳಿ ಮನೆ ಮನೆಗೆ ಹೋಗಿ ಅವ್ರಿಗೆ ಧೈರ್ಯವನ್ನ ಹೇಳಿ, ಅವರಿಗೆ ಅಕಸ್ಮಾತ್ ಏನಾರೋ ಒಬ್ರು ತೊಂದರೆ ಆಗಿದ್ರೆ ಅವ್ರನ್ನ ನೇರವಾಗಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡೋದಾಗೋದು, ಕಳಿಸೋದಾಗಿರ್ಬೋದು, ಬೇರೆ ಕಡೆ ಶಿಫ್ಟ್ ಮಾಡೋದಾಗಿರೋದು, ಅದನ್ನ ಖಂಡಿತ ನಾವು ಮಾಡಿದ್ದೇವೆ. ಹಾಗೇನೆ ಕೂಡ ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾರು ನಿರ್ಗತಿಕರು, ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಊಟ ಸಪ್ಲೈಯನ್ನ ಮಾಡ್ತಕ್ಕಂಥದ್ದು ಏನು ರೇಷನ್ ಸಪ್ಲೈ, ಅವ ಕಿಟ್ಟು ಕೂಡ ನಾವು ಆ ಟೈಮ್ನಲ್ಲಿ ಕೊಟ್ಟಿದ್ದೇವೆ. ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಸ್ವಂತ ಖರ್ಚಿಂದ ಕೂಡ ನಾವು ಕೊಟ್ಟು ಆ ಟೈಮ್ನಲ್ಲಿ ಆ ಕೆಲಸವನ್ನ ನಾವು ಮಾಡಿದ್ದೇವೆ. ಅದು ನಮಗೆ ಒಂದು ಖುಷಿ ತರುವ ವಿಚಾರ ಅಂತ ನಾ ಹೇಳ್ಬೋದು. ತುಂಬಾ ಸಂತೋಷ ಸರ್. ಹಾಗೆ ಸರ್, ತಮ್ಮ ಒಂದು ಗ್ರಾಮದ ಜನತೆಗೆ, ಮತದಾರ ಬಾಂಧವರಿಗೆ ಏನೊಂದು ಸಂದೇಶವನ್ನು ಹೇಳಿಕ್ ಬಯಸ್ತೀರಿ? ವಿಶೇಷವಾಗಿ ನಾವು ಜನರಿಗೆ ಒಂದು ಸಂದೇಶವನ್ನ ತಿಳಿಸಲೇಬೇಕು. ಏಕಪ್ಪ ಅಂತಂದ್ರೆ ಈಗ ಒಂದು ಮೊಬೈಲ್ ಬಂದು ಮೊಬೈಲ್ ನಮ್ಮ ಯುಗದಲ್ಲಿ ಯಾವತ್ತು ಯುವಕರು, ಯುವತಿಯರು, ಮಕ್ಕಳು ಈ ಮೊಬೈಲ್ ಬಗ್ಗೆ ಬಹಳ ಉತ್ತೇಜನವನ್ನ ಕೊಡ್ತಾರೆ. ಮೊಬೈಲ್ ಜಾಸ್ತಿ ಬಳಸಬೇಕು ಬೇಡ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೊಬೈಲ್ ಅನ್ನ ಎಷ್ಟು ಬಳಸಬೇಕು, ಯಾವ್ದಕ್ಕೋಸ್ಕರ ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಅದರಲ್ಲಿ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ನಾವು ಆದಷ್ಟು ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡು ಎಷ್ಟು ಬೇಕು, ಒಂದು ದಿನಕ್ಕೆ 1 ತಾಸು ಅರ್ಧ ಗಂಟೆ ಅಷ್ಟು ಬಳಕೆಯನ್ನ ಮಾಡ್ಕೊಳ್ಬೇಕು. ಅದು ಒಳ್ಳೆ ವಿಚಾರ ಬಗ್ಗೆ ಲಿಮಿಟೆಡ್ ಆಗಿ ಬಳಸ್ಬೇಕಂತ ನಾನು ಹೇಳ್ಕೊಳ್ತೇನೆ. ಇದರಿಂದ ಏನಾಗಿದೆ, ಮೊಬೈಲ್ ಬಳಸೋದು ನಮಗೆ ಏನಾಗಿದೆ ಅಂತ ಕ್ವಶನ್ ಮಾಡ್ಬೋದು. ಯಾಕೆ ಆಗಿದೆಯಪ್ಪ ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ಧಾರ್ಮಿಕ ಒಂದು ದೇವರ ಧಾರ್ಮಿಕ ವಿಚಾರಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಅವು ಹಿನ್ನಡೆ ಆಗ್ತದವೆ. ಹಿನ್ನಡೆ ಯಾಕೆ ಆಗ್ತದೆ ಅಂದ್ರೆ ನಾವು ಮೊಬೈಲ್ ಹಿಡ್ಕೊಂಡು ಒಂದು ಸೈಡ್ ಅಲ್ಲಿ ಕುಂತಂದ್ರೆ ಹಿನ್ನಡೆನ ಕಾಣ್ತಾ ಇದೀವಿ ಅನ್ನೋದು ಒಂದಿದು. ಫಸ್ಟ್ ಏನ್ ಹೇಳ್ತಿದ್ರು, ಟಿವಿ ಇದೆ, ಟಿವಿ ನೋಡ್ಕೊಂಡು ಕುಂತ್ಕೊಂಡ್ಬಿಡ್ತಿರು ಅಂತ ಹೇಳ್ತಿದ್ರು. ಈಗ ಮೊಬೈಲ್ ಬಳಕೆ ಆಗಿದೆ. ಮೊಬೈಲ್ ಒಳ್ಳೇದಿದೆ, ಬಳಸ್ರಿ, ಬೇಡ ಅಂತ ಹೇಳ್ತಾ ಇಲ್ಲ. ಅದು ಒಳ್ಳೇದನ್ನ ಉಪಯೋಗಿಸ್ಕೊಂಡು ಆದಷ್ಟು ಧಾರ್ಮಿಕ ವಿಚಾರಗಳಿಗೆ ಸ್ವಲ್ಪ ಒತ್ತನ್ನ ಕೊಡಿ. ಧಾರ್ಮಿಕ ಮನೆಯಲ್ಲಿ ಒಂದು ಮಕ್ಕಳು ಒಂದು ಶಿಸ್ತನ್ನ ಕಲಿಬೇಕಂತಂದ್ರೆ ದೇವರ ಧಾರ್ಮಿಕ ಬಹಳ ಅಗತ್ಯವನ್ನ ವಹಿಸ್ತದೆ. ಇವತ್ತು ನಾವು ಶಿಸ್ತನ್ನ ಮನೆಯಲ್ಲಿ ಕಲಿಸಿ ಒಂದು ದೇವರ ಅಂದ್ರೇನು, ಪೂಜೆ ಅಂದ್ರೇನು, ಪುನಸ್ಕಾರ ಅಂದ್ರೇನು, ನಾವು ಯಾವ ಹಾದಿಯಲ್ಲಿ ನಡಿಬೇಕು, ಯಾವ ಹಾದಿ ನಮಗೆ ಸುಗಮವಾಗಿ ನಮಗೆ ಪ್ರೇರಣೆ ನೀಡುತ್ತದೆ ಅನ್ನೋದು ಬಹಳ ಮುಖ್ಯ. ಅಂತ ಒಂದು ವಿಚಾರಗಳು ಈಗ ನಶಿಸಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು ಜನಸಾಮಾನ್ಯರಿಗೆ ಏನ್ ತಿಳಿಸ್ತೀನಪ್ಪ ಅಂತಂದ್ರೆ ಆದಷ್ಟು ಈ ವರ್ಷ ನೋಡಿ ಮಳೆ ಸಮೃದ್ಧಿಯಾಗಿ ಮಳೆ ಆಗಿದೆ, ಬೆಳೆ ನೋಡ್ಲಿಕ್ಕೆ ಚೆನ್ನಾಗಿದೆ. ಏಕೆ ಅದು ಬೆಳೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂದ್ರೆ ನಾವು ಕಷ್ಟಪಟ್ಟಂತ ಹೊಲದಲ್ಲಿ ಕಷ್ಟಪಟ್ಟು ಅದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮಳೆ ತಂದಾಗ ಇವತ್ತು ನಾವು ಹೊರಗಡೆ ಹೋದಾಗ ಬೆಳೆಯನ್ನ ನೋಡಿ ಖುಷಿಯನ್ನ ಪಡ್ತೀವಿ. ಹಾಗೇನೆ ಕೂಡ ಬೆಳೆಯನ್ನು ಮನೆಯಲ್ಲಿ ಬೆಳೆಯುವಂತ ಮಕ್ಕಳು ಕೂಡ ಆಚಾರ ವಿಚಾರ ಕಲಿಸಿದಾಗ ಮಾತ್ರ ಒಂದು ಸಮಾಜದಲ್ಲಿ ಮುಂದೆ ಒಂದು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಫಸ್ಟ್ ಮನೆ ಬುನಾದಿ ಆಗ್ತದೆ. ನಾವು ಕಲಿಸಿದಂತ ಒಂದು ಏನು ಧಾರ್ಮಿಕ ಕೆಲಸ ಕೂಡ ಒಂದು ಮುಂದೆ ಉತ್ತೇಜನ ಕೊಡ್ತದೆ. ಅವಾಗ ಮನೆಯಲ್ಲಿ ಕರ್ತಕ್ಕಂತ ಮಕ್ಕಳು ಕೂಡ ಮುಂದೆ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಏನ್ ಸಹಾಯ ಮಾಡ್ಬೇಕು ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಎಲ್ಲಾ ನಮ್ಮ ಇಡೀ ನಮ್ಮ ಒಂದು ದೇಶದ ಜನತೆಗೆ ನಾನು ಮೆಸೇಜ್ ಏನು ಹೇಳೋದಪ್ಪ ಅಂತಂದ್ರೆ ಆದಷ್ಟು ಧಾರ್ಮಿಕ ವಿಚಾರಗಳನ್ನ ಮಕ್ಕಳಿಗೆ ಕಲಿಸ್ರಿ, ಧಾರ್ಮಿಕ ವಿಚಾರಗಳನ್ನ ಕಲಿಸಿ, ಶಿಕ್ಷಣ ಕಲಿಸ್ರಿ, ನಾವು ಹೇಗ್ ಬದುಕಬೇಕು ಅನ್ನೋದು ಕಲಿಸ್ರಿ. ಆವಾಗ ನಿಮಗೆ ನಿಮ್ಮ ಮಗ ಕೂಡ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳ್ತಾನೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಜಾಸ್ತಿ ಹೊತ್ತನ್ನ ಸ್ವಲ್ಪ ಸಮಯವನ್ನ ಈ ಒಂದು ಧಾರ್ಮಿಕ ಕೆಲಸಗಳಿಗೆ ಒಂದು ಆಚಾರ ವಿಚಾರಕ್ಕೆ ಕೊಡ್ರಿ ಅಂತ ಹೇಳಿ ನಾನು ಸಮಾಜದಲ್ಲಿ ಬೇಡ್ಕೊಳ್ತಿದ್ದೀನಿ. ತುಂಬಾ ಸಂತೋಷ ಸರ್, ತುಂಬಾ ಧನ್ಯವಾದ. ಪ್ರಿಯ ವೀಕ್ಷಕರೇ, ಮೂರಿಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸಾಕಷ್ಟು ಅಂತಂದ್ರೆ ಬಹುಮುಖ ಪ್ರತಿಭೆ ಕೂಡ. ಇವರು ಒಂದು ಒಳ್ಳೆ ನಾಟಕಗಾರರು ಕೂಡ. ಕುಂದಾಪುರ ಭಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ನಾಟಕಗಳನ್ನು ಕೂಡ ಆಡಿದ್ದಾರೆ. ಇಲ್ಲಿ
ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇವರ ಇನ್ನಷ್ಟು ಒಂದು ಕೆಲಸ ಕಾರ್ಯಗಳು ಇದೇ ರೀತಿ ಸಾಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನೋಡಿದಿರಲ್ಲ, ಮೋರಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಚಿಲುಗೋಡು ಉದಯ್ ಕುಮಾರ್ ಸರ್ ಇವರ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಮೋರಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ, ಹಗರಿಬೊಮ್ಮನಹಳ್ಳಿ ತಾಲೂಕು. ಇಲ್ಲಿನ ಹಾಲಿ ಅಧ್ಯಕ್ಷರು ಚಿಲುಗೋಡು ಉದಯ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಇವರ ಅವಧಿಯಲ್ಲಿ ಇವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸವನ್ನು ನಮ್ಮ ಜೊತೆ ಇವತ್ತು ತೋರಿಸ್ತಾ ಇದ್ದಾರೆ, ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಮೋರಿಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಿಲುಗೋಡು ಉದಯ್ ಕುಮಾರ್ ಮಾತಾಡ್ತಾ ಇರೋದು. ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಒಂದು ಕಸವನ್ನ ತೆಗೆದುಕೊಂಡೋಗಿ ಎಲ್ಲಿ ಹಾಕ್ಬೇಕಪ್ಪ ಅನ್ನೋದೇಳಿ ಒಂದು ಚಿಂತೆ ಇರ್ತದೆ. ಅದು ಆಗ್ಬಾರ್ದಂತ ಹೇಳಿ ನಾವು ಎನರ್ಜಿಯಲ್ಲಿ ಒಂದು ಸ್ಕೀಮಲ್ಲಿ ಕಸ ವಿಲೇವಾರಿ ಘಟಕವನ್ನ 20 ಲಕ್ಷದ ವೆಚ್ಚದಿಂದ ಈ ಕಸ ವಿಲೇವಾರಿ ಘಟಕವನ್ನ ನಾವು ಗ್ರಾಮ ಪಂಚಾಯತಿಯವರು ಕಟ್ಟಿಸಿದ್ದೇವೆ. ಅದು ಕೂಡ ಈಗ ಕಸ ವಿಲೇವಾರಿ ಘಟಕದ ಒಂದು ಗಾಡಿ ಕೂಡ ಇಲ್ಲಿ ಬಂದು ಡಂಪ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಏನು ಕಬ್ಬಿಣ ತುಂಡಾಗಿರ್ಬೋದು, ಪ್ಲಾಸ್ಟಿಕ್ ತುಂಡು ಅದನ್ನ ಬೇರ್ಪಡಿಸೋಕೆ ನಾವು 3 ಹೆಣ್ಮಕ್ಳಿಗೆ ಕೂಡ ಸಹಾಯಕ ಸಂಘದವರಿಗೆ ಕೂಡ ಹೇಳಿದ್ದೇವೆ. ಅವರು ಕೂಡ ಈ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಈ ಒಂದು ಬಿಲ್ಡಿಂಗ್ ದೊಡ್ಡ ಮಟ್ಟದಲ್ಲಿ ಬಿಲ್ಡಿಂಗ್ ಆಗಿರೋದ್ರಿಂದ ಹಾಗೆ ಕೂಡ ಅವ್ರು 3 ಜನಕ್ಕೆ ಈ ಕೆಲಸವನ್ನು ನಾವು ಕೊಟ್ಟಂತಾಗಿದೆ. ಬಹಳ ಉಪಯೋಗ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಇವತ್ತು. ಹಾಗೇನೆ ಕೂಡ ಮಹಿಳೆಯರಿರ್ತಕ್ಕಂಥವ್ರಿಗೆ ಹೊರಗಡೆ ಹೋಗ್ಲಿಕ್ಕೆ ಏನೋ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರಿಗೆ ಶೌಚಾಲಯವನ್ನು ಕೂಡ ನಾವು ಈಗ ಅವರಿಗೆ ಕಟ್ಟಿಸಿಕೊಟ್ಟಿದ್ದೀವಿ. ಅದು ಕೂಡ ಬಹಳ ಚೆನ್ನಾಗಿ ಅವರಿಗೆ ನಮಗೆ ನಿಲ್ಲಿಸುವಂತ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೀವಿ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಮೋರಿಗೇರಿ ಗ್ರಾಮದಲ್ಲಿ ಈ ದನ ಕರುಗಳಿಗೆ ಬೇಸಿಗೆ ಕಾಲದಲ್ಲಿ ಆಗಿರೋದು ಯಾವುದೇ ಒಂದು ರೀತಿಯಲ್ಲಿ ದನಗಳಿಗೆ ನೀರು ಕೊಡಲಿಕ್ಕೆ ಬೇಕಾಗುವಂಥ ನೀರಿನ ತೊಟ್ಟಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಹಾಗೇನೆ ಕೂಡ ನಮ್ಮ ಹಂಸಾರ ಹೋಬಳಿಯಿಂದ ಕೃಷಿ ಇಲಾಖೆಯಿಂದ ಈ ಒಂದು ಕೃಷಿ ಹೊಂಡವನ್ನು ನಾವು ಹಿಂಗೆ ಕೇಳಿಕೊಂಡಾಗ ನಿರ್ಮಿಸಿಕೊಟ್ಟಿದ್ದಾರೆ. ಇದು ಕೂಡ ನಮ್ಮ ಗ್ರಾಮಕ್ಕೆ ಕುರಿ ದನ ಕರುಗಳಿಗೆ ಆಮೇಲೆ ಇಲ್ಲಿ ಸಕಲ ಪ್ರಾಣಿಗಳಿಗೆ ಬಹಳ ಉತ್ತಮವಾದ ಕಾರ್ಯವನ್ನ ನಿರ್ವಹಿಸಿದೆ. ಹಾಗೇನೆ ಕೂಡ ಈ ಮಳೆಗಾಲದಲ್ಲಿ ಕೂಡ ಮಳೆ ನೀರು ತುಂಬಿದ್ದು ಬೇಸಿಗೆ ಕೂಡ ನೀರು ಹೋಗುದಿಲ್ಲ ಅಂತ ಒಂದು ದೊಡ್ಡದಾದ ಕೃಷಿ ಹೊಂಡವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಮೋರಿಗೇರಿ ಗ್ರಾಮದ ನೀಲನಗೌಡ ದೊಡ್ಡಲಿಂಗನಗೌಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆ ವಿಭಾಗ, ಹಾಗೇನೆ ಕಡ ಮೋರಿಗೇರಿ ಗ್ರಾಮ. ಇಲ್ಲಿ ನಾವು ದ್ವಾರಬಾಗಲವನ್ನು ನಮ್ಮ ಶಾಲೆಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇದನ್ನು ನಿರ್ಮಿಸಿರ್ತೇವೆ. ಎಲ್ಲರಿಗೂ ನಮಸ್ಕಾರ. ನೀಲನಗೌಡ ದೊಡ್ಡಲಿಂಗನಗೌಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ವಿಭಾಗದಲ್ಲಿ ನಾವು ಈಗ ನಮ್ಮ ಊರು ಶಾಲೆಗೆ ಬಿಲ್ಡಿಂಗ್ಗಳು ಹಳೆವಾಗಿದ್ವು. ಅದಕ್ಕೋಸ್ಕರ ನಮ್ಮ ಶಾಸಕರನ್ನ ಕೇಳ್ಕೊಂಡಾಗ, ನಮ್ಮ ಊರಿನಡಗಲಿ ಶಾಸಕರನ್ನ ಕೇಳ್ಕೊಂಡಾಗ ಬಿಲ್ಡಿಂಗ್ ಕೂಡ ಈಗ ಆಲ್ರೆಡಿ 3 ಬಿಲ್ಡಿಂಗನ್ನು ಹೊಸ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಹಾಗೇನೆ ಕೂಡ ಮತ್ತು 3 ಬಿಲ್ಡಿಂಗನ್ನು ಈಗ ಹಾಕಿದ್ದಾರೆ. ಈ ಮುಂದೆ ಕೂಡ ಕೆಲಸ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ಕೂಡ ನಮ್ಮ ಮೋರಿಗೇರಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಈ ಒಂದು ಹೆಣ್ಣುಮಕ್ಕಳಿಗೆ ಒಂದು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಆ ಶೌಚಾಲಯ ಕೂಡ ಈ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡಿ ಏನಾರು ಒಂದು ಶಾಲೆಗೆ ಕೊಡುಗೆಯನ್ನು ನೀಡಬೇಕು ಅಂದಾಗ, ಇಲ್ಲ ಅಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ, ಆ ಶೌಚಾಲಯ ನಿರ್ಮಾಣ ಮಾಡಿಕೊಡೋಣ ಅಂತಂದೇಳಿ ಎನರ್ಜಿ ವರ್ಕ್ನಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ನಾವು. ಎಲ್ಲರಿಗೂ ನಮಸ್ಕಾರ. ಇದು ಇಟಗಿ ಮಾರ್ಗ ಮೋರಿಗೇರಿಗೆ ಹೋಗುವಂಥ ರಸ್ತೆ. ಇದು ಎಲ್ಲವಲ್ಲಿ ನಮ್ಮ ಊರಲ್ಲಿ ಸಿಸಿ ಆಗಿದೆ. ಇದು ಕೂಡ ಸಿಸಿ ಆಗಿಲ್ಲ. ಈ ಸಿಸಿ ಆಗಿದೆ. ಈಗ ಈ ಮಳೆಗಾಲದಲ್ಲಿ ಬೇಡ, ಬೇಸಿಗೆ ಕಾಲ ಮಾಡೋದು ಅಂತಂದೇಳಿ ಇದು ಹಾಗೆ ಉಳಿದಿತ್ತು. ಇದು ಮಳೆ ಬಂದು ಬಹಳ ಶಿಥಲಗೊಂಡು ಕೆಸರುಗುಂಡಿ ಆಗಿತ್ತು. ನಾವು ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ಮಣ್ಣೇರಿ ಅದನ್ನ ಅಡ್ಡಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೋರಿಗೇರಿ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರವನ್ನು ನಾವು ಹೈಟೆಕ್ ಆಗಿ ನಿರ್ಮಿಸಿಕೊಟ್ಟಿದ್ದೇವೆ. ಇದು ಬಹಳ ಹಳೆಯದ ಬಿಲ್ಡಿಂಗ್ ಆಗಿತ್ತು. ಆ ಬಿಲ್ಡಿಂಗ್ಗೆ ಸುಣ್ಣ ಬಣ್ಣವನ್ನು ಹೊಡೆದು ಹಾಗೆ ಅಲ್ಲಿ ಓದುವಂಥ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕಂಪ್ಯೂಟರ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಈ ಸುತ್ತರದ ಕಾಂಪೌಂಡ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು ಎಲ್ಲದನ್ನು ನಿರ್ಮಿಸಿಕೊಟ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿರ್ತಕ್ಕಂಥ ಕೆಲಸ ನಮಗೆ ಬಹಳ ಹೆಮ್ಮೆಯನ್ನು ನೀಡ್ತದೆ.